ಕೆಲವು ದಿನಗಳ ಯುದ್ಧ ವಿರಾಮ ಘೋಷಣೆ, ಆದರೆ ಶಾಂತಿ ಇನ್ನೂ ದೂರದಲ್ಲಿದೆ. ಬಂಧುಗಳೇ, ನಾವಿವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಬಹಳ ಸಂತೋಷದ ವಿಷಯವನ್ನು ಕೇಳಿದ್ದೀವಿ. ಅಂದರೆ ಈ ಅಮೇರಿಕ ಇವತ್ತು ಘೋಷಣೆ ಮಾಡ್ತು, ಯುದ್ಧ ನಿಲ್ಲಿಸ್ತಿದ್ದೇವೆ, ಅಂದರೆ ತಾತ್ಕಾಲಿಕವಾಗಿ ಕದನ ವಿರಾಮ ನಾವು ಘೋಷಣೆ ಮಾಡ್ತಿದ್ದೇವೆ. ಇನ್ನು ಮುಂದಿನ 2 ವಾರಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಇರುತ್ತದೆ. ನಮ್ಮ ಕಡೆಯಿಂದಾಗಲಿ ಅಥವಾ ಇರಾನ್ ಕಡೆಯಿಂದಾಗಲಿ ಯಾವುದೇ ಮಿಸೈಲ್ಸ್ ಅಥವಾ ಕ್ಷಿಪಣಿ ಅಥವಾ ನಮ್ಮ ಸೈನ್ಯ ಅವರ ಸೈನ್ಯ ಯಾವುದೇ ರೀತಿಯ ಯುದ್ಧ ಮಾಡುವುದಿಲ್ಲ ಎಂದು ಘೋಷಣೆ ಮಾಡ್ತು. ಹೌದು ಬಂಧುಗಳೇ, ಇತ್ತೀಚೆಗೆ ಸ್ಟಾರ್ಟ್ ಆದಂತಹ ಈ ಯುದ್ಧ ಇಲ್ಲಿವರೆಗೂ ಅಂದರೆ ದೀರ್ಘ ಪ್ರಯಾಣದ ಯುದ್ಧ ಅಂತಲೇ ಕರಿಬೋದು. ಇದು ಇವತ್ತಿನ ಯುದ್ಧ ಇವತ್ತಿನಿಂದ ಸ್ಟಾರ್ಟ್ ಆಗಿದ್ದಲ್ಲ. ಎಷ್ಟೋ ವರ್ಷಗಳ ಹಿಂದೆ ಇವರ ಒಂದು ಶತ್ರುತ್ವ ಸ್ಟಾರ್ಟ್ ಆಯ್ತಲ್ಲ, ಆ ಅಂದಿನ ದಿನದಿಂದ ಇವತ್ತಿನವರೆಗೂ ಬಂದಿದೆ. ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಇವತ್ತಿನ ವೈಮನಸ್ಸು ಇವತ್ತಿನದಲ್ಲ. ಅದು 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆರಂಭ ಆಯ್ತಲ್ಲ, ಆ ಇಸ್ಲಾಮಿಕ್ ಕ್ರಾಂತಿಯಿಂದ ಈ ಒಂದು ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಶತ್ರುತ್ವ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ಇವರು ಆತ್ಮೀಯ ಸ್ನೇಹಿ ರಾಷ್ಟ್ರಗಳು ಅಂತಲೇ ಅನಿಸ್ಕೊಂತಿದ್ದವು. ಆದರೆ ಅಂದರೆ 1979ರ ನಂತರ ಏನು ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ಲ, ಅದಾದಮೇಲೆ ಇವಕ್ಕೆ ಶತ್ರುತ್ವ ಅನ್ನೋದು ಇವೆರಡರ ಮಧ್ಯೆ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ ಈ ಯುದ್ಧವೂ ಕೂಡ ಅದೇ ಕಾರಣ. ಅವತ್ತಿನ ಏನು ಕಾರಣಕ್ಕೆ ಇವರು ಅಪೋಸಿಟ್ ಆದರೂ ಈ ಯುದ್ಧನೂ ಕೂಡ ಅದು ಆ ಕಾರಣ, ಈ ಯುದ್ಧಕ್ಕೂ ಕಾರಣವಾಗಿರ್ಬೋದು ಅಂತ ಹೇಳ್ಬೋದು. ಹೌದು, ಇವತ್ತ ಯುದ್ಧ ನಡೀತಾ ಇದೆ. ಆ ಯುದ್ಧಕ್ಕೆ ಏನೇನು ಕಾರಣ ಇರ್ಬೋದು? ಒಂದು, ನಮ್ಮ ಪ್ರಭಾವದ ಹೋರಾಟ. ಇರಾನ್ ಮಧ್ಯಪೂರ್ವದಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಳ್ಳಲು ಇರಾನ್ ಪಣ ತೊಟ್ಟಿದೆ. ಅಂದರೆ ಮಧ್ಯಪೂರ್ವದಲ್ಲಿ ನಾನೂ ಕೂಡ ಅಲ್ಲಿ ಪ್ರಭಾವ ಬೀರಬೇಕು ಅನ್ನೋದು ಈ ಒಂದು ಇರಾನ್ನ ಕನಸು. ಆದರೆ ಇಸ್ರೇಲ್ ಇರಾನ್ನ ತಡೆಗಟ್ತಿದೆ. ಏಕೆಂದರೆ ಇರಾನು ಮತ್ತು ಇಸ್ರೇಲು ಶತ್ರು ದೇಶಗಳು. ಹಾಗಾಗಿ ಈ ಇರಾನ್ ಏನಾದರೂ ಅಲ್ಲಿ ಬಂದು ಕೂತ್ಕೊಂಡ್ರೆ ಇಸ್ರೇಲ್ಗೆ ಹಿನ್ನಡೆ ಆದಂತೆ. ಹಾಗಾಗಿ ಇದನ್ನು ಇಸ್ರೇಲ್ ತಡೆಯೋಕ್ಕೆ ಪ್ರಯತ್ನ ಮಾಡ್ತಿದೆ. ಈ ಯುದ್ಧಕ್ಕೆ ಅದು ಕೂಡ ಕಾರಣ. ಅದೇ ರೀತಿ ಅಣುಶಕ್ತಿ. ಇರಾನ್ನ ಅಣುಶಕ್ತಿ ಅಭಿವೃದ್ಧಿ ಮಾಡ್ತಾ ಇದೆ ಇರಾನ್. ಈಗ ಅದ್ರ ಹತ್ರ ಅಣುಶಕ್ತಿ ಇಲ್ಲ, ಈಗ ಅಭಿವೃದ್ಧಿ ಮಾಡ್ತಿದೆ. ಇಸ್ರೇಲ್ಗೆ ಇದು ದೊಡ್ಡ ಭದ್ರತಾ ಅಪಾಯ ಅಂತ ಹೇಳ್ಬೋದು. ಯಾಕೆಂದರೆ ಇಸ್ರೇಲು, ಅಮೇರಿಕಾ ಇವೆಲ್ಲ ಒಂದು ಕಡೆ ಆದರೆ ಇರಾನೇ ಒಂದು ಕಡೆ ಆಗುತ್ತೆ. ಹಾಗಾಗಿ ಇಸ್ರೇಲ್ಗೆ ಏನಾದರೂ ಇರಾನು ಈ ಒಂದು ಅಣುಶಕ್ತಿಯನ್ನು ಉತ್ಪಾದನೆ ಮಾಡಿದ್ರೆ ಅಥವಾ ಅಭಿವೃದ್ಧಿ ಮಾಡಿದ್ರೆ ಇಸ್ರೇಲ್ಗೆ ಭದ್ರತಾ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಇಸ್ರೇಲ್ ತಿಳ್ಕೊಂಡಿದೆ. ಆದರೆ ಜಾಗತಿಕ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳಿದ್ದಾವೆ, ಆ ಒಂದು ಜಾಗತಿಕ ಮಟ್ಟದಲ್ಲಿ ಒಪ್ಪಂದಗಳಿರ್ತವೆ. ಯಾವುದೇ ದೇಶಗಳು ಸುಮ್ಮನೆ ಅಣುಬಾಂಬ್ನ ಬೇರೆ ದೇಶದ ಮೇಲೆ ಹಾಕೋಕ್ಕಾಗಲ್ಲ. ಬಟ್ ಏನಾದರೂ ಇರಾನ್ ಅಣುಶಕ್ತಿ ಅಭಿವೃದ್ಧಿ ಮಾಡಿದ್ರೆ ಅದು ಒಂದು ಹೆಜ್ಜೆ ಮುಂದೆ ಬರುತ್ತೆ ಅನ್ನೋದು ಇಸ್ರೇಲ್ಗೆ ಸಂಕಟ ಆಗ್ತಾ ಇದೆ. ಹಾಗಾದರೆ ಈ ಯುದ್ಧ ಹೇಗೆ ಶುರುವಾಯಿತು? ಹೌದು ಬಂಧುಗಳೇ, ಫೆಬ್ರವರಿ 28, 2026ರಂದು ಈ ಯುದ್ಧ ಸ್ಟಾರ್ಟ್ ಆಗುತ್ತೆ. ಅಮೇರಿಕ ಮತ್ತು ಇಸ್ರೇಲ್ ಒಟ್ಟಿಗೆ ಸೇರಿ ಭಾರೀ ಏರ್ ಸ್ಟ್ರೈಕ್ ನಡೆಸ್ತವೆ. ಯಾವ್ಯಾವ ಟಾರ್ಗೆಟು ಇವಿಗೆ ಅಣು ಕೇಂದ್ರಗಳು ಮೊದಲನೇ ಟಾರ್ಗೆಟು, ಕ್ಷಿಪಣಿ ಕೇಂದ್ರಗಳು, ಸೇನಾ ನೆಲೆಗಳು, ಪ್ರಮುಖ ನಾಯಕರು. ಆ ಮೊದಲ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ, ಅಂದರೆ ಅಲ್ಲಿನ ಇರಾನ್ನಲ್ಲಿರುವಂಥ ಸರ್ವೋಚ್ಚ ನಾಯಕ ಕೊಲ್ಲಲ್ಪಡ್ತಾರೆ. ಅದು ಭಾರೀ ಒಂದು ಚರ್ಚೆಗೆ ಗ್ರಾಸವಾಗುತ್ತೆ. ಅದಾದ ನಂತರ ಇರಾನ್ ಏನು ಸುಮ್ಮನೆ ಕೂತಿತ್ತಾ? ಇಲ್ಲ, ಇರಾನ್ ನಾವು ಕೂಡ ಸ್ಟ್ರಾಂಗ್ ಇದ್ದೀವಿ, ನೀವು ಏನು ಏರ್ ಸ್ಟ್ರೈಕ್ ಮಾಡಿದ್ರು ನಾವು ಕೂಡ ಮಾಡ್ತೀವಿ ಅಂತ ಇದಕ್ಕೆ ಅಮೇರಿಕ ಮತ್ತು ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ಇರಾನ್ ನೂರಾರು ಕ್ಷಿಪಣಿಗಳನ್ನು ಉಡಾಯಿಸ್ತು, ಸಾವಿರಾರು ಡ್ರೋನ್ ದಾಳಿ ನಡೆಸ್ತು. ಅಮೇರಿಕ ಮತ್ತು ಇಸ್ರೇಲ್ ಮೇಲೆ ಹೆಚ್ಚಿನ ದಾಳಿನ ಅದು ಕೂಡ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತಾರಲ್ಲ, ಆ ರೀತಿ ಮಾಡ್ತಾ ಬಂತು. ಆಮೇಲೆ ಈ ಒಂದು ಯುದ್ಧ ಯಾಕೆಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಆದಾಗ ಅದು ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಹಾಗಾಗಿ ಯುದ್ಧ ವಿಸ್ತರಣೆ ಆಗ್ತಾ ಬಂತು. ಅಂದರೆ ದಿನೇ ದಿನೇ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಬಂತು. ಏಕೆಂದರೆ ಎಲ್ಲೋ ಯುದ್ಧ ನಡೆದ್ರೆ ಯಾರಿಗೋ ಒಂದು ಆರ್ಥಿಕ ಮತ್ತು ಅಲ್ಲಿನ ಒಂದು ಏನೋ ಒಂದು ನಾವು ಆಯಿಲ್ಲು ಅಥವಾ ಕಚ್ಚಾ ತೈಲಗಳನ್ನ ನಾವು ತರಿಸ್ಕೊತಾ ಇರ್ತೀವಿ. ಈಗ ನಮ್ಮ ಭಾರತದಲ್ಲೂ ಕೂಡ ಈಗ LPG ಒಂದು ಸಮಸ್ಯೆ ಬಂತು. ಯಾಕೆಂದರೆ ಕಾರಣ ಯುದ್ಧ. ಹಾಗಾಗಿ ಯುದ್ಧ ಆ ದೇಶಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಅದರ ಪ್ರಭಾವ ಹೊರಗಿನ ದೇಶಗಳ ಮೇಲೂ ಬೀಳ್ತು. ಹಾಗಾಗಿ ಈ ಯುದ್ಧ ದಿನೇ ದಿನೇ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗಿ ಬಂತು. ಆದರೆ ಇಬ್ಬರೂ ಸೋಲಂಗಿಲ್ಲ. ಇರಾನು ಸೋಲಂಗಿಲ್ಲ, ಈ ಕಡೆ ಇಸ್ರೇಲ್ ಅಮೇರಿಕ ಬೆಂಬಲಿತದ್ದು ಅದು ಕೂಡ ಸೋಲಂಗಿಲ್ಲ. ಇವ್ರು ಏನು ಪ್ರತಿಕ್ರಿಯೆ ಕೊಡ್ತಾವ್ರೆ ಅದಕ್ಕೆ ತಕ್ಕನಾಗಿ ಅವರು ಕೂಡ ಇರಾನ್ ಅವರು ಕೂಡ ಪ್ರತಿಕ್ರಿಯೆ ಕೊಡೋಕ್ಕೆ ಬಂದರು. ಆಮೇಲೆ ಜಾಗತಿಕ ಮಟ್ಟದಲ್ಲಿ ಕೂಡ ತೈಲ ಸಂಕಷ್ಟ ಜಾಸ್ತಿ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಸಮುದ್ರ ಮಾರ್ಗದ ತೊಂದರೆ ಕೊಡ್ತು ಎಲ್ಲರಿಗೂ. ಕೆಲವು ಈಗ ಇಂಡಿಯಾದವ್ರಿಗೆ ನೀವು ಹೋಗಿ ಅಂತ ಓಪನ್ ಮಾಡಿಕೊಟ್ರು. ಬಟ್ ಕೆಲವು ದೇಶಗಳು ಈ ಒಂದು ಸಂಕಷ್ಟನ ಎದುರಿಸ್ತು. ಆ ಟೈಮಲ್ಲಿ ತೈಲ ಬೆಲೆ ಏರಿಕೆಯೂ ಕೂಡ ಆಯಿತು. ಇದಾದ ನಂತರ ವಿಶ್ವ ವ್ಯಾಪಾರ ಕುಂಠಿತ ಆಯಿತು. ಸ್ಟಾಕ್ ಮಾರ್ಕೆಟ್ ನೋಡಿದ್ದೀವಲ್ಲ, ಫುಲ್ಲು ರೆಡ್. ಆದರೆ ಇವತ್ತು ಗ್ರೀನ್ ಆಗಿದೆ. ಹೌದು, ಅದೇ ರೀತಿ ಎಲ್ಲ ವಿಮಾನಗಳು ರದ್ದು, ಸಾವಿರಾರು ಜನ ಆ ಕಡೆ ಸಿಗಾಕೊಂಡ್ರು. ಯಾಕೆಂದರೆ ವಿಮಾನಗಳಿಲ್ಲ, ಅಲ್ಲಿಂದ ಇಲ್ಲಿಗೆ ಬರಬೇಕು. ಭಾರತೀಯರು ಕೂಡ ಎಷ್ಟೋ ಜನ ಸಿಗಾಕೊಂಡಿದ್ರು. ಭಾರತ ರಕ್ಷಣಾ ಮತ್ತು ವಿದೇಶಾಂಗ ಮತ್ತು ಪ್ರಧಾನಮಂತ್ರಿ ಒಂದು ಆಫೀಸ್ ಇದೆ, ಇವೆಲ್ಲ ಕೂಡ ಅಲ್ಲಿರುವಂಥ ಜನಗಳು ಯಾರ್ಯಾರು ಸಿಲ್ಕೊಂಡಿದ್ರು ಅವ್ರನ್ನೆಲ್ಲ
ಸಂಪರ್ಕ ಮಾಡುವ ಪ್ರಯತ್ನ ಮಾಡಿ ಎಲ್ಲರನ್ನೂ ಕರೆಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂಥದ್ದು PM ಆಫೀಸಿಂದ ಹಿಡಿದು ವಿದೇಶಾಂಗ ಸಚಿವರು ಇವರೆಲ್ಲ ಮಾಡಿದಂಥವ್ರು ನಾವು ನೋಡ್ಬೋದು. ಆದರೆ ಈ ಯುದ್ಧ ಆಯ್ತಲ್ಲ, ಈ ಯುದ್ಧದಿಂದ ಬರೀ ಈ ಬ್ರಿಡ್ಜ್ ಮೇಲೆ ಅಟ್ಯಾಕ್ ಆಯ್ತಾ, ಅಣು ಕೇಂದ್ರಗಳ ಮೇಲೆ ಅಟ್ಯಾಕ್ ಆಯ್ತಾ, ಅಥವಾ ದೊಡ್ಡ ದೊಡ್ಡ ಒಂದು ಅಪಾರ್ಟ್ಮೆಂಟು ಅಥವಾ ಒಂದು ಏನು ಬಿಲ್ಡಿಂಗ್ಸು ಕನ್ಸ್ಟ್ರಕ್ಟಿವ್ ಬಿಲ್ಡಿಂಗ್ಸ್ ಮೇಲೆ ಇದಾಯ್ತಾ, ಎಲ್ಲದ್ರ ಮೇಲೂ ಆದರೂ ಕೂಡ ಅದು ಪರಿಣಾಮ ಬೀರೋದು ಜನಗಳ ಮೇಲೆ. ಹೌದು, ಸಾವಿರಾರು ಜನರು ಇಲ್ಲಿ ಸಾವನ್ನಪ್ಪಿದ್ರು, ಮಕ್ಕಳುಗಳಿಗೂ ದೊಡ್ಡ ಹಾನಿ ಆಯಿತು, ಲಕ್ಷಾಂತರ ಜನರು ಮನೆಯೂ ಕಳ್ಕೊಂಡ್ರು. ಆದರೂ ಕೂಡ ಯುದ್ಧ ನಿಂತಿರಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಯುದ್ಧ ನಿಂತಿರಲಿಲ್ಲ. ಆದರೆ ಯಾಕೆ ಇದು ಯುದ್ಧ ನಿಂತಿರಲಿಲ್ಲ? ಅಮೇರಿಕದ ಪಾತ್ರ, ಮಹತ್ವದ ಪಾತ್ರ ಆಯ್ತು ಇಲ್ಲಿ. ಅಮೇರಿಕ ನೇರವಾಗಿ ಯುದ್ಧದಲ್ಲಿ ಭಾಗವಾಯಿತು. ಇಸ್ರೇಲ್ ಜೊತೆಗೆ ಇರಾನ್ ವಿರುದ್ಧ ಅಮೇರಿಕ ನೇರವಾಗಿ ಭಾಗಿಯಾಯಿತು. ಹಾಗಾಗಿ ಈ ಯುದ್ಧಕ್ಕೆ ಮೆರಗು ಅಂದರೆ ಒಂದು ಚರ್ಚೆಗೆ ಗ್ರಾಸವಾಗಿದ್ದು ಅಮೇರಿಕ. ಈ ಯುದ್ಧವನ್ನು ಜಾಗತಿಕ ಮಟ್ಟಕ್ಕೆ ತಂದಿದ್ದು ಅಮೇರಿಕ. ಹೌದು, ಇವತ್ತು ಟ್ರಂಪ್ 2 ವಾರಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಅಂತ ಘೋಷಣೆ ಮಾಡಿಬಿಟ್ರು. ಈ ಕದನ ವಿರಾಮಕ್ಕೆ ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಒಪ್ಪಿಗೆ ಕೂಡ ಇದೆ. ಹಾಗಾಗಿ 2 ವಾರಗಳ ಕಾಲ ತಾತ್ಕಾಲಿಕ ಒಂದು ಕದನ ವಿರಾಮ. ಈ 2 ವಾರಗಳ ಕಾಲದಲ್ಲಿ ನಾವು ಏನೇನು ಬಗೆಹರಿಸ್ಬೋದು ಅವನ್ನ ಬಗೆಹರಿಸ್ಕೊಂಡು ನಮ್ಮ ಒಂದು ಅಗ್ರಿಮೆಂಟ್ ಮಾಡ್ಕೊತೀವಿ ಅನ್ನೋ ಒಂದು ವಿಚಾರಕ್ಕೆ ಬಂದರು. ಈ ಒಂದು ಕದನ ವಿರಾಮಕ್ಕೆ ಈ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು ಅಂತ ಒಂದು ಮಾತು ಕೇಳಿ ಬರ್ತೈತೆ. ಅದನ್ನ ಟ್ರಂಪ್ ಅವರು ಕೂಡ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ PM ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಮುನೀರ್ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವರಿಬ್ಬರು ನನ್ನ ಜೊತೆ ಮಾತಾಡಿದ್ರು. ನಾನು ಇವತ್ತು ರಾತ್ರಿ ನಮ್ಮ ಸೈನ್ಯ ಇರಾನ್ ಕಡೆ ಹೋಗ್ತಿತ್ತು, ಅದನ್ನು ನೀವು ತಡೀರಿ, ಈ ಒಂದು ತಾತ್ಕಾಲಿಕ ಕದನ ವಿರಾಮವನ್ನು ನೀವು ಏರಬೇಕು, ನಾವು ಕೂತು ಮಾತಾಡೋಣ ಅಂತ ಈ ರೀತಿ ಅವರು ಟ್ರಂಪನ್ನು ಕನ್ವಿನ್ಸ್ ಮಾಡಿದ್ರಂತೆ. ಹಾಗಾಗಿ ಅವ್ರ ಹೆಸರನ್ನ ಅವರು ಆ ಒಂದು ಪೋಸ್ಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆ ಟ್ರಂಪ್ ಅವರು ಕೂಡ ಕೆಲವು ಕಂಡೀಷನ್ ಹಾಕಿದ್ರಂತೆ. ಮೊದಲು ಹಾರ್ಮೋಜ್ ಜಲಸಂಧಿಯನ್ನು ಕಂಪ್ಲೀಟಾಗಿ ಓಪನ್ ಮಾಡಬೇಕು. ಇದಕ್ಕೆ ಇರಾನ್ ಒಪ್ಪಿದ್ರೆ ಮಾತ್ರ 2 ಕಡೆಯಿಂದ ಈ ಒಂದು ಕದನ ವಿರಾಮಕ್ಕೆ ಒಪ್ಪಿದಂತಾಗುತ್ತೆ ಅಂತ ಒಂದು ಕಂಡೀಷನ್ ಹಾಕಿದ್ರಂತೆ. ಈ ನಿರ್ಧಾರಕ್ಕೆ ಏನು ಕಾರಣ ಅಂತ ಟ್ರಂಪ್ ಅವರೇ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಈ ಡಿಸಿಷನ್ ತಗೊಳ್ಳೋಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಡಿಸಿಷನ್ಗೆ ತಕ್ಕಂತೆ ಆ ಸೈನಿಕರು ಟಾರ್ಗೆಟ್ಗಳನ್ನು ಆಗಲೇ ರೀಚ್ ಮಾಡಿದ್ದೀವಿ, ನಾವು ಅಂದುಕೊಂಡಕ್ಕಿಂತ ಹೆಚ್ಚಿನಾಗಿ ಸಾಧಿಸಿದ್ದೀವಿ. ಇರಾನ್ ಮತ್ತು ಮಿಡಲ್ ಈಸ್ಟ್ನಲ್ಲಿ ಶಾಂತಿ ತರುವ 10 ಪಾಯಿಂಟ್ ಅನ್ನು ಇರಾನ್ ಪ್ರಪೋಸ್ ಮಾಡಿದೆ. ಇದು ಒಳ್ಳೆಯ ನಡೆ ಆಗುತ್ತೆ ಅಂತ ನಾನು ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಇವೆಲ್ಲ 2 ವಾರಗಳಲ್ಲಿ ನಾವು ಪರಿಹಾರ ಮತ್ತು ಅಗ್ರಿಮೆಂಟ್ ಜಾರಿಗೆ ಈ ಮಧ್ಯಸ್ಥಿಕೆ ವಹಿಸಿದಂತಹ ಪಾಕಿಸ್ತಾನ ಈ ಕದನ ವಿರಾಮ ಘೋಷಣೆ ಮಾಡುವ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕಿದ್ರಂತೆ ಟ್ರಂಪ್ ಅವರು. ಹಾರ್ಮೋಜ್ ಜಲಸಂಧಿಯನ್ನು ಕಂಪ್ಲೀಟಾಗಿ ಇರಾನ್ ಅವರು ಓಪನ್ ಮಾಡಬೇಕು, ಇದಕ್ಕೆ ಒಪ್ಪಿದ್ರೆ ಮಾತ್ರ ಈ ಕದನ ವಿರಾಮ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ರಂತೆ. ಆಮೇಲೆ ನಾನು ಈ ನಿರ್ಧಾರ ತಾಳಕ್ಕೆ ಏನು, ಈ ಕದನ ವಿರಾಮ ನಿರ್ಧಾರ ತಾಳಕ್ಕೆ ಏನು ಕಾರಣ ಅಂತ ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಕಡೆ ಇರಾನ್ ಅವರು ನಾವು ಗೆದ್ದು ಅಂತ ಸಂತೋಷ ಪಡ್ತಿದ್ದಾರೆ, ಈ ಕಡೆ ಅಮೆರಿಕದವರು ನಾವು ಗೆದ್ದು ಅಂತ ಒಂದು ಸಂಭ್ರಮ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಟ್ರಂಪ್ ಅವರು ಒಂದು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಈ ಡಿಸಿಷನ್ ತಗೊಳ್ಳೋಕ್ಕೆ ಏನು ಕಾರಣ ಅಂದರೆ, ನಮ್ಮ ಸೈನ್ಯದ ಟಾರ್ಗೆಟ್ ಆಗಲೇ ರೀಚ್ ಆಗಿದ್ದಾವೆ, ನಾವು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಸಾಧನೆ ಮಾಡಿದ್ದೀವಿ. ಇರಾನ್ ಮತ್ತು ಮಿಡಲ್ ಈಸ್ಟ್ದಲ್ಲಿ ಶಾಂತಿ ತರುವ ಒಂದು ಕಾರ್ಯವನ್ನು ಇರಾನ್ ನಮ್ಮ ಒಂದು 10 ಪಾಯಿಂಟ್ಸ್ನ ನಮಗೆ ಪ್ರಪೋಸ್ ಮಾಡಿದೆ. ಆ ಪ್ರಪೋಸ್ನ ನೋಡಿದ್ಮೇಲೆ ಇದು ಒಳ್ಳೆಯ ನಡೆ ಅಂತ ಅನ್ನಿಸ್ತು ಅಂತ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಂತರ ಇನ್ನು 2 ವಾರ ಇದೇನು ಕದನ ವಿರಾಮಕ್ಕೆ 2 ವಾರ ಕೊಟ್ಟಿದ್ದಾರಲ್ಲ, ಈ ಸಂದರ್ಭದಲ್ಲಿ ನಾವು ಕೂತು ಎಲ್ಲ ಅಗ್ರಿಮೆಂಟ್ನ ನಾವು ಮಾಡ್ಕೊತೀವಿ ಅಂತ ಹೇಳ್ತಾ, ನಾನು ಕೂಡ ಯುನೈಟೆಡ್ ಸ್ಟೇಟಸ್ನ ಅಧ್ಯಕ್ಷನಾಗಿದ್ದೀನಿ, ಮಿಡಲ್ ಈಸ್ಟ್ ರಾಷ್ಟ್ರಗಳ ಪ್ರತಿನಿಧಿನೂ ಕೂಡ ಆಗಿದ್ದೀನಿ. ಈ ಒಂದು ಸಮಸ್ಯೆ ಇದೆಯಲ್ಲ, ಇದು ಬಹುಕಾಲದ ಸಮಸ್ಯೆ, ಇದು ಬಗೆಹರಿಸುವ ಹಂತಕ್ಕೆ ಬಂದಿದೆ. ಹಾಗಾಗಿ ಇದು ನನಗೆ ಅಂತಲ್ಲ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋರಿಗೆ ದೊಡ್ಡ ಗೌರವ ತಂದುಕೊಡುತ್ತೆ. ಹಾಗಾಗಿ ನಾನು ಕೂಡ ಈ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ರಂತೆ. ಆಮೇಲೆ ಇದಾದ ನಂತರ ಮುಂದೆ ಈ ಶುಕ್ರವಾರ ಮತ್ತೊಂದು ಮಾತುಕತೆ ಆಗುತ್ತಂತೆ, ಅಲ್ಲಿ ಅಗ್ರಿಮೆಂಟ್ಗಳು ಆಗ್ತಾವಂತೆ. ಕೆಲವು ದಿನಗಳ ಯುದ್ಧ ವಿರಾಮ ಘೋಷಣೆ ನಿಲ್ಲಿಸುವ ಸಲುವಾಗಿ ಒಂದು ನಿರ್ಣಯ ಆಗುತ್ತೆ ಅಂತ ಮಾತಾಡ್ತಿದ್ದಾರೆ. ಶಾಂತಿ ಇನ್ನೂ ದೂರದಲ್ಲಿದೆ. ಈ ಒಂದು ನೇತೃತ್ವವನ್ನು USA ಉಪಾಧ್ಯಕ್ಷ ವ್ಯಾನ್ಸ್ ಅವರು ವಹಿಸ್ಕೊಳ್ತಾರೆ ಅಂತ ಮೂಲಗಳಿಂದ ತಿಳಿದು ಬರ್ತಿದೆ. ಆಮೇಲೆ ನಾವೀಗೆಲ್ಲ ನೋಡ್ದು, ಆದರೆ ಆ ಒಂದು 10 ಪಾಯಿಂಟ್ಸ್ ಏನು ಇರಾನು ಅಮೇರಿಕ ಮುಂದಿಟ್ಟಿದೆಯಲ್ಲ, ಅವು ಯಾವ್ಯಾವು ಅಂತ ನೋಡೋಣ. ಫಸ್ಟು, ಅಮೇರಿಕ ಇಸ್ರೇಲ್ ತಕ್ಷಣವೇ ಎಲ್ಲ ಮಿಲಿಟರಿ ಅಟ್ಯಾಕ್ನ ನಿಲ್ಲಿಸಬೇಕು ಅಂತ ಇಸ್ರೇಲ್ ಮತ್ತು ಅಮೇರಿಕಾಗೆ ಇರಾನ್ ಡಿಮ್ಯಾಂಡ್ ಮಾಡಿದೆ ಅಂತ. ಹಾರ್ಮೋಜ್ ಜಲಸಂಧಿಯನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಇರಾನ್ ಅವರು ಪ್ರಸ್ತಾಪ ಮಾಡಿದಾರಂತೆ. ಅದು ನೋಡಬೇಕು ಏನಾಗುತ್ತೆ ಅಂತ. ಯಾಕೆಂದರೆ ಇದು ಮತ್ತೆ ಇನ್ನೊಂದು ಸಂಕಷ್ಟ ತಂದೊಡ್ಡುವ ಒಂದು ವಿಷಯ ಆಗಿದೆ. ಯಾಕೆಂದರೆ ಅಮೇರಿಕದವರು ಈಸಿಯಾಗಿ ಒಪ್ಪಲ್ಲ ಈ ಒಂದು ಪ್ರಸ್ತಾವನ. ಅದಾದ ನಂತರ ಇರಾನ್ ಅವರಿಗೆ ತಾತ್ಕಾಲಿಕ ಕದನ ವಿರಾಮ ಬೇಡ, ಪೂರ್ಣ ಪ್ರಮಾಣದ ವಿರಾಮ ಅಂದರೆ ಯುದ್ಧನೇ ಬೇಡ, ಆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರಂತೆ.
ಫ್ಯೂಚರ್ನಲ್ಲಿ ನಮ್ಮ ಮೇಲೆ ದಾಳಿ ಮಾಡಬಾರ್ದು, ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕು ಅಂತ ಕೇಳಿದರಂತೆ ಇರಾನ್ ಅವರು. ಅದೇ ರೀತಿ ಮಿಡಲ್ ಈಸ್ಟ್ ಇರಾನ್ ಬೆಂಬಲಿತ ಗುಂಪುಗಳ ಜೊತೆಗಿನ ಕಾದಾಟಗಳನ್ನು ನೀವು ನಿಲ್ಲಿಸಬೇಕು ಅಂತ ಇರಾನ್ ಅವರು ಅದನ್ನೂ ಕೂಡ ಪ್ರಸ್ತಾಪನೆ ಮಾಡಿದರಂತೆ. ಅದೇ ರೀತಿ ಆರ್ಮೋಜ್ ಜಲಸಂಧಿ ಇದೆಯಲ್ಲ, ಇದು ಇರಾನ್ನ ಆಡಳಿತಕ್ಕೆ ಒಳಪಟ್ಟಿದ್ದು ಅಂತ ಎಲ್ಲ ರಾಷ್ಟ್ರಗಳು ಅಫಿಷಿಯಲಾಗಿ ಒಪ್ಕೋಬೇಕು, ಇದನ್ನು ನೀವು ಕೂಡ ಒಪ್ಕೋಬೇಕು ಅಂತ ಪ್ರಸ್ತಾಪನೆ ಇಟ್ಟಿದ್ದರಂತೆ. ಅದಾದ ನಂತರ ಇರಾನ್ ಮೇಲೆ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿರುವ ಎಲ್ಲ ಆರ್ಥಿಕ ನಿರ್ಬಂಧಗಳನ್ನು ತೆಗಿಬೇಕು. ಅದಾದ ನಂತರ ಈ ಏನು ಯುದ್ಧ ನಡೀತಲ್ಲ, ಈ ಯುದ್ಧದಿಂದ ಹಾಳಾದಂತಹ ಬಿಲ್ಡಿಂಗ್ ಮತ್ತು ಕೆಲವು ದುರಸ್ತಿಗಳಿಗೆ ನಷ್ಟ ಪರಿಹಾರನೂ ಕೂಡ ಕೊಡಬೇಕು. ಅದೇ ರೀತಿ ವಿದೇಶಗಳಲ್ಲಿ ಕೆಲವು ಫ್ರೀಸ್ ಮತ್ತು ಬ್ಲಾಕ್ ಆಗಿರುವಂಥ ಅಮೌಂಟು ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಅಸೆಟ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಸ್ತಾಪನೆ ಇಟ್ಟಿದ್ದರಂತೆ. ಅದಾದ ನಂತರ ಇರಾನ್ನ ಆಂತರಿಕ ವಿಚಾರದಲ್ಲಿ ಅಂದರೆ ಒಳಗಿನ ವಿಚಾರದಲ್ಲಿ ಮತ್ತು ಒಳಗಿನ ಆಡಳಿತದಲ್ಲಿ ನೀವು ಮಧ್ಯ ಪ್ರವೇಶ ಮಾಡಬಾರ್ದು ಅಂತ ಗ್ಯಾರಂಟಿ ಕೊಡಬೇಕು ಅನ್ನೋದನ್ನ ಇಸ್ರೇಲ್ ಮತ್ತು ಅಮೇರಿಕ ಮುಂದಿಟ್ಟಿದೆ ಅಂತೆ. ನೋಡಬೇಕು ಬಂಧುಗಳೇ, ಇನ್ನೂ ಏನೇನು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಮತ್ತು ಈ ಮುಂದಿನ 2 ವಾರಗಳ ಕಾಲ ಏನೇನು ನಡೆಯುತ್ತೆ, ಏನು ಅಗ್ರಿಮೆಂಟ್ ಆಗುತ್ತೆ. ಒಟ್ಟು ಸದ್ಯಕ್ಕಿಂತೂ ಯುದ್ಧ ನಿಂತಿದೆ, ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗ್ಬೋದು. ಇವತ್ತಿನ ವಿಷಯಕ್ಕೆ ತಕ್ಕಂತೆ ತೈಲಗಳ ಒಂದು ಬೆಲೆ ಕಡಿಮೆ ಆಗುತ್ತೆ. ಅದಾದ ನಂತರ ಶೇರ್ ಮಾರ್ಕೆಟ್ ಹಚ್ಚ ಹಸಿರಿನಿಂದ ಕೂಡಬಹುದು. ನಾಳೆ ಏನಾಗುತ್ತಾ ಗೊತ್ತಿಲ್ಲ, ಬಟ್ ಇವತ್ತು ಅಪ್ ಮೂವ್ ಆಗುತ್ತೆ. ಅದಾದ ನಂತರ ಈ ಒಂದು ಎಲ್ಲ ಏನು ಇರಾನ್ ಪ್ರಪೋಸ್ ಮಾಡಿದೆಯಲ್ಲ, ಇದಕ್ಕೇನಾದರೂ ಅಮೇರಿಕ ಒಪ್ಪಿದ್ರೆ ಓಕೆ, ಯುದ್ಧ ಪರಿಪೂರ್ಣವಾಗಿ ನಿಲ್ಲಬಹುದು. ಇಲ್ಲದಿದ್ದರೆ ಇನ್ನು ಏನೇನಾಗುತ್ತೆ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ. ಧನ್ಯವಾದಗಳೊಂದಿಗೆ. ಯುದ್ಧ ಯಾರಿಗೂ ಜಯ ತರುವುದಿಲ್ಲ, ಮಾನವೀಯತೆ ಮಾತ್ರ ಉಳಿಯಬೇಕು.